ವಿಸಾದ ಮೇಲೆ, ಟೂರಿಸ್ಟ್ ವೀಸಾದ ಮೇಲೆ ಯಾವೊಬ್ಬ ವ್ಯಕ್ತಿ ಯಾವುದೇ ದೇಶದಿಂದ ಬಂದರೂ ಕೂಡ ಆತ ಇಲ್ಲಿ ಬಂದು ಧರ್ಮದ ಪ್ರಚಾರವನ್ನಾಗಿರ್ಬೋದು ಅಥವಾ ಧರ್ಮದ ಭಾಷಣಗಳನ್ನಾಗಿರ್ಬೋದು ಅಥವಾ ಪ್ರವಚನಗಳನ್ನ ಮಾಡುವ ಹಾಗಿಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕಿಂಗ್. ಇದು ರಿಪಬ್ಲಿಕ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಇದು ವಿದೇಶಿ ಧರ್ಮಗುರುಗಳ ಆಹ್ವಾನಕ್ಕೆ ಬ್ರೇಕ್ ಬೀಳುತ್ತಾ? ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಪ್ರವಚನ ಮಾಡೋದಕ್ಕೆ, ಧರ್ಮದ ಬೋಧನೆ ಮಾಡೋದಕ್ಕೆ, ಯಾವುದೇ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ದೇಶದ ಭಾರತದ ವೀಸಾ ನೀತಿಯ ಪ್ರಕಾರ ಅವಕಾಶ ಇಲ್ಲ. ಆದರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರೋದು, ಬಂದು ಇಲ್ಲಿ ಪ್ರವಚನ ಮಾಡೋದು, ಇಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಧರ್ಮದ ಬೋಧನೆಯನ್ನು ಮಾಡೋದು, ಇದೆಲ್ಲವೂ ಕೂಡ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಸುದ್ದಿ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, 4 ಜನ ಧರ್ಮಗುರುಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ, ಇದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರೋದ ಮೇಲೆ, ಟೂರಿಸ್ಟ್ ವೀಸಾದ ಮೇಲೆ ಯಾವೊಬ್ಬ ವ್ಯಕ್ತಿ ಯಾವುದೇ ದೇಶದಿಂದ ಬಂದರೂ ಕೂಡ ಆತ ಇಲ್ಲಿ ಬಂದು ಧರ್ಮದ ಪ್ರಚಾರವನ್ನಾಗಿರ್ಬೋದು ಅಥವಾ ಧರ್ಮದ ಭಾಷಣಗಳನ್ನಾಗಿರ್ಬೋದು ಅಥವಾ ಪ್ರವಚನಗಳನ್ನ ಮಾಡುವ ಹಾಗಿಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕಿಂಗ್. ಇದು ರಿಪಬ್ಲಿಕ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಇದು ವಿದೇಶಿ ಧರ್ಮಗುರುಗಳ ಆಹ್ವಾನಕ್ಕೆ ಬ್ರೇಕ್ ಬೀಳುತ್ತಾ? ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಪ್ರವಚನ ಮಾಡೋದಕ್ಕೆ, ಧರ್ಮದ ಬೋಧನೆ ಮಾಡೋದಕ್ಕೆ, ಯಾವುದೇ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ದೇಶದ ಭಾರತದ ವೀಸಾ ನೀತಿಯ ಪ್ರಕಾರ ಅವಕಾಶ ಇಲ್ಲ. ಆದರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರೋದು, ಬಂದು ಇಲ್ಲಿ ಪ್ರವಚನ ಮಾಡೋದು, ಇಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಧರ್ಮದ ಬೋಧನೆಯನ್ನು ಮಾಡೋದು, ಇದೆಲ್ಲವೂ ಕೂಡ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಸುದ್ದಿ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, 4 ಜನ ಧರ್ಮಗುರುಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ, ಇದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರೋದ ಮೇಲೆ, ಟೂರಿಸ್ಟ್ ವೀಸಾದ ಮೇಲೆ ಯಾವೊಬ್ಬ ವ್ಯಕ್ತಿ ಯಾವುದೇ ದೇಶದಿಂದ ಬಂದರೂ ಕೂಡ ಆತ ಇಲ್ಲಿ ಬಂದು ಧರ್ಮದ ಪ್ರಚಾರವನ್ನಾಗಿರ್ಬೋದು ಅಥವಾ ಧರ್ಮದ ಭಾಷಣಗಳನ್ನಾಗಿರ್ಬೋದು ಅಥವಾ ಪ್ರವಚನಗಳನ್ನ ಮಾಡುವ ಹಾಗಿಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕಿಂಗ್. ಇದು ರಿಪಬ್ಲಿಕ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಇದು ವಿದೇಶಿ ಧರ್ಮಗುರುಗಳ ಆಹ್ವಾನಕ್ಕೆ ಬ್ರೇಕ್ ಬೀಳುತ್ತಾ? ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಪ್ರವಚನ ಮಾಡೋದಕ್ಕೆ, ಧರ್ಮದ ಬೋಧನೆ ಮಾಡೋದಕ್ಕೆ, ಯಾವುದೇ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ದೇಶದ ಭಾರತದ ವೀಸಾ ನೀತಿಯ ಪ್ರಕಾರ ಅವಕಾಶ ಇಲ್ಲ. ಆದರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರೋದು, ಬಂದು ಇಲ್ಲಿ ಪ್ರವಚನ ಮಾಡೋದು, ಇಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಧರ್ಮದ ಬೋಧನೆಯನ್ನು ಮಾಡೋದು, ಇದೆಲ್ಲವೂ ಕೂಡ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಸುದ್ದಿ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ನೋಡಿ, 4 ಜನ ಧರ್ಮಗುರುಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ, ಇದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದ ಮೇಲೆ ಟೂರಿಸ್ಟ್ ವೀಸಾದ ಮೇಲೆ ಯಾವೊಬ್ಬ ವ್ಯಕ್ತಿ ಯಾವುದೇ ದೇಶದಿಂದ ಬಂದರೂ ಕೂಡ ಆತ ಇಲ್ಲಿ ಬಂದು ಧರ್ಮದ ಪ್ರಚಾರವನ್ನಾಗಿರ್ಬೋದು ಅಥವಾ ಧರ್ಮದ ಭಾಷಣಗಳನ್ನಾಗಿರ್ಬೋದು ಅಥವಾ ಪ್ರವಚನಗಳನ್ನ ಮಾಡುವ ಹಾಗಿಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕಿಂಗ್. ಇದು ರಿಪಬ್ಲಿಕ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಇದು ವಿದೇಶಿ ಧರ್ಮಗುರುಗಳ ಆಹ್ವಾನಕ್ಕೆ ಬ್ರೇಕ್ ಬೀಳುತ್ತಾ? ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಪ್ರವಚನ ಮಾಡೋದಕ್ಕೆ, ಧರ್ಮದ ಬೋಧನೆ ಮಾಡೋದಕ್ಕೆ, ಯಾವುದೇ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ದೇಶದ ಭಾರತದ ವೀಸಾ ನೀತಿಯ ಪ್ರಕಾರ ಅವಕಾಶ ಇಲ್ಲ. ಆದರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರೋದು, ಬಂದು ಇಲ್ಲಿ ಪ್ರವಚನ ಮಾಡೋದು, ಇಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಧರ್ಮದ ಬೋಧನೆಯನ್ನ ಮಾಡೋದು, ಇದೆಲ್ಲವೂ ಕೂಡ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಸುದ್ದಿ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, 4 ಜನ ಧರ್ಮಗುರುಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ, ಇದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದ ಮೇಲೆ ಟೂರಿಸ್ಟ್ ವೀಸಾದ ಮೇಲೆ ಯಾವೊಬ್ಬ ವ್ಯಕ್ತಿ ಯಾವುದೇ ದೇಶದಿಂದ ಬಂದರೂ ಕೂಡ ಆತ ಇಲ್ಲಿ ಬಂದು ಧರ್ಮದ ಪ್ರಚಾರವನ್ನಾಗಿರ್ಬೋದು ಅಥವಾ ಧರ್ಮದ ಭಾಷಣಗಳನ್ನಾಗಿರ್ಬೋದು ಅಥವಾ ಪ್ರವಚನಗಳನ್ನ ಮಾಡುವ ಹಾಗಿಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕಿಂಗ್. ಇದು ರಿಪಬ್ಲಿಕ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಇದು ವಿದೇಶಿ ಧರ್ಮಗುರುಗಳ ಆಹ್ವಾನಕ್ಕೆ ಬ್ರೇಕ್ ಬೀಳುತ್ತಾ? ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಪ್ರವಚನ ಮಾಡೋದಕ್ಕೆ, ಧರ್ಮದ ಬೋಧನೆ ಮಾಡೋದಕ್ಕೆ, ಯಾವುದೇ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ದೇಶದ ಭಾರತದ ವೀಸಾ ನೀತಿಯ ಪ್ರಕಾರ ಅವಕಾಶ ಇಲ್ಲ. ಆದರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರೋದು, ಬಂದು ಇಲ್ಲಿ ಪ್ರವಚನ ಮಾಡೋದು, ಇಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಧರ್ಮದ ಬೋಧನೆಯನ್ನ ಮಾಡೋದು, ಇದೆಲ್ಲವೂ ಕೂಡ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಸುದ್ದಿ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, 4 ಜನ ಧರ್ಮಗುರುಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ, ಇದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ